ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮದ 214ನೇ ತರಗತಿಗೆ ಆತ್ಮೀಯ ಸ್ವಾಗತ. ಮಂಡಿಯ ಕೀಲಿನ ಸ್ಥಿರತೆಯ ಮತ್ತು ಆರೋಗ್ಯದ ದೃಷ್ಟಿಯಿಂದ ಉಪಯುಕ್ತವಾಗತಕ್ಕಂತಹ ಕೆಲವು ಸುಲಭ ಸಾಧ್ಯ ಉಪಕರಣಗಳು, ಇದನ್ನು ನಾವು ಗಮನಿಸ್ತಾ ಇದ್ದೀವಿ ಮತ್ತು ಅದನ್ನು ಹೇಗೆ ಉಪಯೋಗಿಸೋದು, ಅದರಿಂದ ಏನು ಉಪಯುಕ್ತತೆ, ಇದನ್ನು ತಿಳ್ಕೊತಾ ಇದ್ದೀವಿ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಮತ್ತೊಂದು, ಅದಕ್ಕೆ ಬ್ಯಾಲೆನ್ಸ್ ಪ್ಯಾಡ್ ಅಥವಾ ಸ್ಟೆಬಿಲಿಟಿ ಪ್ಯಾಡ್ ಅಂತ ಕರೀತಾರೆ. ವಿಶೇಷವಾಗಿ ಈ ಸ್ಪೋರ್ಟ್ಸ್ ಸರ್ಕಲ್ ಆಟಗಾರರು ಇದನ್ನು ಬಹಳವಾಗಿ ಬಳಸ್ತಾರೆ. ಆದರೆ ಖಂಡಿತ ನಾವೆಲ್ಲರೂ ಸಹ ಇದರ ಉಪಯೋಗದಿಂದ ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇಲ್ಲೇನಂತ ಹೇಳಿದ್ರೆ, ಇಲ್ಲಿ ಇದು ಸಂಪೂರ್ಣ ಸ್ಥಿರತೆಯೇ ಇರೋದಿಲ್ಲ. ಇದು ನಾವು ನಿಂತರೆ ಇದೆಲ್ಲ ಕಡೆ ಚಲಿಸುತ್ತೆ. ಅಂದರೆ ಗಟ್ಟಿಯಾಗಿ ಪಾದದ ಮೇಲೆ ನಿಲ್ಲೋದಕ್ಕೆ ಇದು ಸಾಧ್ಯ ಇಲ್ಲ. ಇದರ ಮೇಲೆ ನಾವು ಸುಮ್ಮನೆ ನಿಂತರೂ ಸಾಕು, ಅದು ಪಾದದ ಕೀಲು ಮತ್ತು ಮಂಡಿಯ ಕೀಲು, ಪಾದದ ಸೂಕ್ಷ್ಮತರ ಸ್ನಾಯು ವ್ಯವಸ್ಥೆ, ಆ ಕೀಲಿನ ವ್ಯವಸ್ಥೆ, ಇವುಗಳನ್ನೆಲ್ಲ ಸಮಗ್ರವಾಗಿ ಸಚೇತನಗೊಳಿಸ್ತಕ್ಕಂಥ ಒಂದು ಚಲನೆ ಲಭ್ಯ ಆಗುತ್ತೆ. ಸುಮ್ಮನೆ ಈಗ ನಿಂತರೂ ಸಾಕು, ಯಾಕೆ ಇದು ಇಟ್ ಕೀಪ್ಸ್ ಮೂವಿಂಗ್. ಅಲ್ಲಿ ಯಾವ ಒಂದು ಭಾಗನೂ ಸ್ಥಿರತೆಯಿಂದ ಇರೋದೇ ಇಲ್ಲ, ನೇರವಾಗಿ ನಿಂತ್ಕೋಬೇಕು. ಇದ್ರ ಮೇಲೆ ಈಗ ನಿಂತರೂ ಸಾಕು, ಇದು ನಮಗೆ ಸಾಕಷ್ಟು ನಮ್ಮ ಕೀಲುಗಳಿಗೆ ಸ್ಥಿರತೆಯ ಚಲನೆಗಳನ್ನು ತಂದುಕೊಡುತ್ತೆ. ಮತ್ತು ಇಲ್ಲಿ ಕ್ಲೋಸಿಂಗ್ ದಿ ಐಸ್ ಬಿಕಮ್ಸ್ ಆಲ್ ದಿ ಮೋರ್ ಚಾಲೆಂಜಿಂಗ್. ಅದು ಸಾಕಷ್ಟು ಕಷ್ಟ ಯಾತಕ್ಕಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಒಂದು ಅಂದರೆ ಪಾದದ ಯಾವ ಭಾಗವೂ ಸ್ಥಿರವಾದಂಥ ಆಧಾರವನ್ನು ಇಟ್ಕೊಂಡಿರೋದಿಲ್ಲ. ಬಿಕಾಸ್ ಆಲ್ ಇಟ್ ಈಸ್ ಸೋ ಸ್ಪಾಂಜಿ ಇನ್ ನೇಚರ್ that there is no stable support for the complete surface of the foot. ಇಲ್ಲಿ ಕಣ್ಣನ್ನು ಮುಚ್ಚಿದ ತಕ್ಷಣವೇ ಯು ಕ್ಯಾನ್ ಸಿ ದಿ ಅಡ್ಜಸ್ಟ್ಮೆಂಟ್ಸ್ ಇನ್ ದಿ ಫೀಟ್. ಪಾದದ ಕೀಲುಗಳು ಸಹ ಸಾಕಷ್ಟು ಚಲನೆಗೆ ಒಳಗಾಗುತ್ತೆ. ಅಂದರೆ ಪಾದದ ಸೂಕ್ಷ್ಮತರ ಕೀಲುಗಳು, ಒಳಭಾಗದಲ್ಲಿರ್ತಕ್ಕಂಥ ಎಲ್ಲ ಲಿಗಮೆಂಟ್ಸ್, ಸ್ನಾಯುಗಳು, ಅಪಾರವಾದ ಕೀಲಿನ ವ್ಯವಸ್ಥೆ, ಕೇವಲ ಆ್ಯಂಕಲ್ ಜಾಯಿಂಟ್ ಒಂದೇ ಅಲ್ಲ, ಮತ್ತು ಮಂಡಿ, ಪೃಷ್ಠದ ಕೀಲು, ಬೆನ್ನುಗಂಬದ ಕೀಲುಗಳು, ಇವೆಲ್ಲ ಸಹ ಇಲ್ಲಿ ಸಾಕಷ್ಟು ಜಾಗೃತವಾಗುತ್ತೆ. ಸುಮಾರು 30ರಿಂದ 60 ಸೆಕೆಂಡ್ಗಳಷ್ಟು ಕಾಲ ನಾವು ಕಣ್ಣುಗಳನ್ನು ಮುಚ್ಚಿ ನಿಲ್ಲುವ ಪ್ರಯತ್ನವನ್ನು ಮಾಡಬೇಕು. ನಂತರ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಇದು ನಾವು ಮೊದಲಿಗೆ ಮಾಡಬೇಕಾದಂಥ ಒಂದು ಚಲನೆ. ಮತ್ತು ಇಲ್ಲೂ ಸಿಂಗಲ್ ಲೆಗ್ ಸ್ಟ್ಯಾಂಡ್ ವಿತ್ ಐಸ್ ಓಪನ್. ಕಣ್ಣನ್ನು ಮುಚ್ಚಿ ಏಕಾಏಕಿ ಇದರಲ್ಲಿ ಸಿಂಗಲ್ ಲೆಗ್ ಸ್ಟ್ಯಾಂಡ್ ಮಾಡೋದು ಸುಲಭ ಇಲ್ಲ. ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಇಟ್ ನೀಡ್ಸ್ ಲಾಟ್ ಆಫ್ ಪ್ರಾಕ್ಟೀಸ್. ಆದರೆ ಪ್ರಾಯಶಃ ಅನೇಕರು ಒಂದು ಕಾಲಿನ ಮೇಲೆ ನಿಲ್ತಕ್ಕಂಥದ್ದನ್ನು ಮಾಡ್ಬೋದು. ರೈಸ್ ಯುವರ್ ರೈಟ್ ಲೆಗ್ ಅಪ್, ಬ್ಯಾಲೆನ್ಸ್ ಆನ್ ಯುವರ್ ಲೆಫ್ಟ್ ಲೆಗ್. ಈ ಒಂದು ಚಲನೆಯನ್ನು ಒಂದು 10 ಸೆಕೆಂಡು ಮಾಡಬೇಕು. ಮತ್ತು ಬದಲಾಯಿಸಿ. ಸೊ ಟ್ರೈ ಫಾರ್ 10 ಸೆಕೆಂಡ್ಸ್, ಕಮ್ ಡೌನ್. ಮತ್ತೊಮ್ಮೆ ಪ್ರಾರಂಭಿಕ ಹಂತದಲ್ಲಿ ಒಂದು 10 ಸೆಕೆಂಡ್ ಇದನ್ನು ಮಾಡಿ. ದಿ ಡಿಫಿಕಲ್ಟಿ ಈಸ್ ದೇರ್ ಇಸ್ ನೋ ಸ್ಟೇಬಲ್ ಪಾಯಿಂಟ್ ಆಫ್ ಸಪೋರ್ಟ್ ಫಾರ್ ದಿ ಫುಟ್. ಯಾಕೆ ಪಾದದ ಎಲ್ಲ ಕಡೆ ಕೀಲುಗಳಿದೆ, ಸೂಕ್ಷ್ಮತರವಾದಂಥ ಕೀಲುಗಳು, ಅವುಗಳು ಸಹ ಈ ಒಂದು ದೃಢವಾದಂಥ ಆಧಾರ ಇರೋದಿಲ್ಲ. ಆ ಕಾರಣದಿಂದಾಗಿ ಸ್ಟ್ಯಾಂಡಿಂಗ್ ಹಿಯರ್ ನೀಡ್ಸ್ ಲಾಟ್ ಮೋರ್ ಅಡ್ಜಸ್ಟ್ಮೆಂಟ್ಸ್. ಮತ್ತು ಎಡಪಾದ ಮೇಲಕ್ಕೆತ್ತಿ ಬಲಗಾಲ ಮೇಲೆ ನಿಲ್ಲಬೇಕು. ಡೌನ್. ಸ್ವಲ್ಪ ಅಭ್ಯಾಸವಾದರೆ ಯು ಕ್ಯಾನ್ ಇನ್ಕ್ರೀಸ್ ದಿ ಡ್ಯೂರೇಷನ್ ಸಿಂಗಲ್ ಲೆಗ್ ಸ್ಟ್ಯಾಂಡ್. ಹೀಗೆ ಬಲಗಾಲ ಮೇಲಕ್ಕೆತ್ತಿ, ಕೀಪ್ ಆನ್ ಬ್ಯಾಲೆನ್ಸಿಂಗ್. ಎಡಗಾಲಿನ ಮೇಲೆ ನಾವು ಸಮತೋಲನವನ್ನು ಕಾಯ್ದುಕೊಳ್ಳುವ ಪ್ರಯತ್ನ ಮಾಡ್ತಾ ಇರಬೇಕು. Learn to stabilize. Down.
ಆಮೇಲೆ ಎಡಗಾಲು ಸ್ವಲ್ಪ ಮೇಲಕ್ಕೆತ್ತಿ. ಸೊ ಫೀಲ್ ದಿ ಮೂಮೆಂಟ್. ಯು ಶುಡ್ ಬಿ ಅವೇರ್ ಆಫ್ ಆಲ್ ದಿ ಜಾಯಿಂಟ್ಸ್ ದಟ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಮೇಂಟೈನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ. ಇಲ್ಲಿ ಎಲ್ಲ ಕೀಲುಗಳನ್ನು ನಾವು ಗಮನಿಸಬೇಕು ಆಂತರಿಕವಾಗಿ, ಅದು ಬಹಳ ಮುಖ್ಯ. ಸೊ ಒಂದು 15ರಿಂದ 30 ಸೆಕೆಂಡ್ ನಾವು ಒಂದು ಕಾಲಿನ ನಿಲ್ಲಕ್ಕಾದರೆ ಅದು ನಮ್ಮ ಸ್ಥಿರತೆಯ ದೃಷ್ಟಿಯಿಂದ ಬಹಳ ಒಳ್ಳೆಯದು.